ಸೋಡಾ, ಸ್ಪ್ರೈಟ್, 7up ಯಾವ್ದು ಬೇಕಾದರೂ ಹಾಕೋಬೋದು. ಹಾಯ್ ಫ್ರೆಂಡ್ಸ್, ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ತುಂಬ ಜನರು ಕೇಳ್ತಾ ಇದ್ರು ಈ ಸಮ್ಮರ್ಗೆ ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಡ್ರಿಂಕ್ ಮನೇಲೇ ಹೇಗೆ ಮಾಡೋದು ಅಂತ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಸನ್ಸೆಟ್ ಮೊಕ್ಟೈಲ್ನ ಹೇಗೆ ಮಾಡೋದು ಮನೇಲೇ ಈಸಿಯಾಗಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ತಡ ಮಾಡಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಲೆಮನ್ನ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಆಮೇಲೆ 2 ಆರೆಂಜ್ನ ಕಟ್ ಮಾಡಿ ಅದ್ರ ಜ್ಯೂಸ್ನ ತೆಗೆದಿಟ್ಕೋಬೇಕು. ಫ್ರೆಂಡ್ಸ್, ಆರೆಂಜ್ ಜ್ಯೂಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ವಾಟರ್ ಮೆಲನ್ನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿರುವಂತಹ ವಾಟರ್ ಮೆಲನ್ನ ಒಂದು ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗೆ ವಾಟರ್ ಮೆಲನ್ ಜ್ಯೂಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇದಕ್ಕೆ 1-2 ಲೆಮನ್ ಸ್ಲೈಸ್ನ ಹಾಕ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಪುದೀನ, ಇದನ್ನು ಸ್ವಲ್ಪ ಕ್ರಷ್ ಮಾಡ್ಕೋಬೇಕು. ಐಸ್ ಕ್ಯೂಬ್ಸ್ ಹಾಕೊಳ್ಳೋಣ. ನೆಕ್ಸ್ಟ್ ಆರೆಂಜ್ ಜ್ಯೂಸ್, ನೆಕ್ಸ್ಟ್ ಈಗ ಸೋಡಾ ಹಾಕ್ಕೊಳ್ಳೋಣ. ನೀವು ಸೋಡಾ, ಸ್ಪ್ರೈಟ್, 7up ಯಾವ್ದು ಬೇಕಾದರೂ ಹಾಕ್ಕೋಬೋದು. ಸೊ ಇದು ವಾಟರ್ ಮೆಲನ್ ಜ್ಯೂಸ್ ಹಾಕುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಬೇಕು, ಇಲ್ಲಾಂದರೆ ಎಲ್ಲದೂ ಮಿಕ್ಸ್ ಆಗೋಗ್ಬಿಡುತ್ತೆ. ಈ ಥರ ಸ್ಪೂನ್ ಅಡ್ಡ ಇಟ್ಕೊಂಡ್ಬಿಟ್ಟು ಸ್ಪೂನ್ ಮೇಲೆ ಹಾಕಿ ಇದರ ಟಾಪಲ್ಲಿ ಒಂದು ಲೆಮನ್ ಸ್ಲೈಸ್ನ ಇಟ್ಬಿಟ್ಟು ಸ್ವಲ್ಪ ಪುದೀನ ಇಡ್ತಾ ಇದ್ದೀನಿ. ಸೇಮ್ ನಮಗೆ ರೆಸ್ಟೋರೆಂಟ್ ಲುಕ್ನಲ್ಲಿ ಬರಬೇಕು ಅಂತ ಹೇಳಿ ಈ ಥರ ಡೆಕೋರೇಟ್ ಮಾಡಿದ್ದೀನಿ. ಸೂಪರ್ ಆ್ಯಂಡ್ ಈಸಿ ಸನ್ಸೆಟ್ ಮೊಕ್ಟೈಲ್ ರೆಡಿ. ಫ್ರೆಂಡ್ಸ್, ಈಗ ಟೇಸ್ಟ್ ಮಾಡೋಣ. ಇದನ್ನು ಈ ಥರ ಲೈಟಾಗಿ ಮಿಕ್ಸ್ ಮಾಡ್ತೀನಿ. ಮಿಂಟ್ ಫ್ಲೇವರು, ಆರೆಂಜ್ ಜ್ಯೂಸು, ವಾಟರ್ ಮೆಲನ್ನು, ಸೇಮ್ ಹೊರಗಡೆ ಸಿಗೋ ಥರನೇ ಇದೆ. ಇಷ್ಟು ಕಲರ್ಫುಲ್ ಆಗಿದೆ ಅಲ್ಲ. ಸೊ ನೀವು ಕೂಡ ಇದನ್ನು ಮನೇಲೇ ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಇನ್ನೂ ನಿಮಗೆ ಎಕ್ಸ್ಟ್ರಾ ಸ್ವೀಟ್ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಶುಗರ್ ಸಿರಪ್ನ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಹೀಗೇ ಸರ್ವ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೇಗಿತ್ತು ಇವತ್ತಿನ ಸನ್ಸೆಟ್ ಮೊಕ್ಟೈಲ್ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿದರೆ ಹೇಗಿತ್ತು ಅನ್ನೋದನ್ನು ಕೂಡ ಹೇಳಿ. ಇವತ್ತಿನ ರೆಸಿಪಿ ಇಷ್ಟೇ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಸೊ ಈ ಮೊಕ್ಟೈಲ್ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.